ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶಿವಾಜಿ ಜಯಂತಿ ಆಚರಣೆ ಕಾರ್ಯಕ್ರಮ ಬಿಸಿ ರೋಡಿನ ಆಡಳಿತ ಸೌಧದ ಕಚೇರಿಯಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ಉಪತಹಶೀಲ್ದಾರ್ ನವೀನ್ ಬೆಂಜನಪದವು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಇನ್ನು ಸಾಮಾಜಿಕ ಕಾರ್ಯಕರ್ತ ಪ್ರಣಾಮ್ ಅಜ್ಜಿಬೇಟು ಮಾತನಾಡಿ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಎಂಬುದನ್ನು ತೋರಿಸಿಕೊಟ್ಟವರು. ಶಿವಾಜಿಯ ತಾಯಿ ಜೀಜಾಬಾಯಿ ಅವರ ಆರೈಕೆಯಲ್ಲಿ ಬೆಳೆದ ಛತ್ರಪತಿ ಶಿವಾಜಿ ಮಹಾರಾಜರು ಸಮಾಜ ನಿರ್ಮಾಣ ಕಾರ್ಯ ಮಾಡಿದ್ದಾರೆ. ನಮಗೆ ಸ್ವಾಭಿಮಾನವನ್ನ ಕಲಿಸಿಕೊಟ್ಟವರಲ್ಲಿ ಮೊದಲಿಗರು ಶಿವಾಜಿ ಮಹಾರಾಜರು. ನಮ್ಮ ದೇಶದ ಇತಿಹಾಸ ಪರಂಪರೆಯನ್ನ ಗುರುತಿಸುವಂತೆ ಮಾಡಿದವರು ಶಿವಾಜಿ ಅವರು ಎಂದು ಅವರು ಹೇಳಿದ್ದಾರೆ. ಇನ್ನು ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಉಪತಹಶೀಲ್ದಾರ್ ಶಿವಪ್ರಸಾದ್, ಕಂದಾಯ ನಿರೀಕ್ಷಕ ವಿಜಯಾರ್, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವಿಷಯ ನಿರ್ವಾಹಕ ವಿಜಯಕುಮಾರ್, ಸಿಬ್ಬಂದಿ ಸದಾಶಿವ ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಾವೆಲ್ಲರೂ ಹೆಮ್ಮೆಯಿಂದ ಗರ್ವದಿಂದ ನಾವೆಲ್ಲರೂ ಈ ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ನಮಗೆಲ್ಲ ಸ್ವಾಭಿಮಾನವನ್ನು ಯಾರು ಕಲಿಸಿಕೊಟ್ಟಂತ ಮೊದಲನೇ ಗುರಿ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಮುಂದಿನ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರಂತವರು ಒಂದು ಈ ದೇಶದ ಅಸ್ಮಿತೆಯನ್ನು, ಈ ದೇಶದ ಪಾರಂಪರಿಕತೆಯನ್ನು, ಈ ದೇಶದ ಭವ್ಯ ಇತಿಹಾಸವನ್ನು ಹೊರದೇಶದಲ್ಲಿ ಹೋಗಿ ಅಂತ ಬೆಳಗುವಂತ ಕೆಲಸವನ್ನು ವಿವೇಕಾನಂದರು ಮಾಡಿರ್ಬೋದು. ಆದರೆ ಪ್ರಪ್ರಥಮವಾಗಿ ನಮ್ಮತನ ಅಂತ ಏನುಂಟೋ, ಈ ದೇಶದ ಇತಿಹಾಸ ಏನುಂಟೋ, ನಾವು ಈ ಸಾವಿರಾರು ವರ್ಷಗಳಿಂದ ಈ ಭೂಮಿಯಲ್ಲಿ ಈ ನಮ್ಮ ಇತಿಹಾಸ ಪರಂಪರೆ ಏನುಂಟೋ ಅದನ್ನು ಎತ್ತುವಂತಹ ಕೆಲಸ ಮಾಡಿದ್ದು ಒಂದು ಸಣ್ಣ ಒಂದು ಕಾಡಿನ ಜನಾಂಗವನ್ನು ಇಟ್ಕೊಂಡು ಒಂದು ಇಡೀ ಭಾರತಾದ್ಯಂತ ಒಂದು ಭಾರತವನ್ನು, ಭವ್ಯ ಭಾರತವನ್ನು, ಅಖಂಡ ಭಾರತವನ್ನು ನಿರ್ಮಾಣ ಮಾಡಿದಂತ ಹೆಮ್ಮೆ ಇದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಈ ಸಂದರ್ಭದಲ್ಲಿ ಅವರ ಈ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಶತಶತ ನಮನಗಳನ್ನು ಸಲ್ಲಿಸುತ್ತಾ, ಈ ದೇಶದ ಧರ್ಮದ ರಕ್ಷಣೆ ಮಾತ್ರ ಅಲ್ಲ, ಇಲ್ಲಿಯ ಪ್ರತಿಯೊಬ್ಬರ ಮನೆಯ ಮನಸ್ಸಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದಂಥ ಮಹಾನ್ ವ್ಯಕ್ತಿ. ಕೇವಲ ರಾಜ್ಯಭಾರ ಮಾತ್ರ ಮಾಡಿದಂಥ ಪ್ರತಿಯೊಬ್ಬರ ಮನಸ್ಸಿನ ಭಾರವನ್ನು ಕೂಡ ಇಳಿಸಿದಂಥ ಶ್ರೇಷ್ಠ ವ್ಯಕ್ತಿ. ಇವತ್ತು ಛತ್ರಪತಿ ಶಿವಾಜಿ ಪ್ರತಿಯೊಬ್ಬರ ಮನೆಯಲ್ಲಿ ಹುಟ್ಟಬೇಕು ಅಂತ ನಾವು ನಿತ್ಯ ಪ್ರಾರ್ಥನೆ ಮಾಡುವಂತ ಒಂದು ಶ್ರೇಷ್ಠ ವ್ಯಕ್ತಿ. ಅಹಿಂದವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ